ಅಹೋರಾತ್ರಿ ದಣಿ ರೈತ ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು ಎಲ್ಲವನ್ನು ಪ್ರಾರಂಭ ಮಾಡಿ ಆ ರೈತರು ಅಲ್ಲಿ ಕೂಡ ದನಕರುಗಳನ್ನ ಕಟ್ಟಿ ಹಾಕಿ ಅವರ ಪೋಷಣೆ ಮಾಡಿಕೊಂಡು ನಾವೆಲ್ಲ ಕೂಡ. ಶಿಡ್ಲಘಟ್ಟ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜಣ್ಣ, ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡಬೇಡಿ ಎಂದು ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಸರ್ಕಾರ ಮುಂದುವಾದ ಮಾಡಿಕೊಂಡಿದ್ದು, ಸರ್ಕಾರದ ಕಣ್ತೆರೆಸುವ ಸಲುವಾಗಿ ನಡೆಯುತ್ತಿರುವ ದ್ವಿಚಕ್ರ ವಾಹನಗಳ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಸ್ಥಳದಿಂದ ಬೆಂಗಳೂರು ವಿಧಾನಸೌಧ ಚಲೋ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ರೈತರು, ರೈತ ಮಹಿಳೆಯರು, ಯುವಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರು ಉಳಿದಾಗ ಮಾತ್ರ ದೇಶ ಉಳಿಯಲು ಸಾಧ್ಯ. ಹಾಗಾಗಿ ಐತಿಹಾಸಿಕ ಹೋರಾಟದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಎಂದು ಕೋರಿದರು. ಅಹೋರಾತ್ರಿ ದಣಿ ರೈತ ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು ಎಲ್ಲವನ್ನು ಪ್ರಾರಂಭ ಮಾಡಿ ಆ ರೈತರು ಅಲ್ಲಿ ಕೂಡ ದನಕರುಗಳನ್ನ ಕಟ್ಟಿ ಹಾಕಿ ಅವರ ಪೋಷಣೆ ಮಾಡಿಕೊಂಡು ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರು ಎಲ್ಲ ಹಿರಿಯರು ಮಾರ್ಗದರ್ಶನ ಸಲಹೆ ಸೂಚನೆಗಳೆಲ್ಲ ತಗೊಂಡು ಇವತ್ತು ಏನು ನಾಳೆ 5ನೇ ತಾರೀಕು, ಈ ತಿಂಗಳು 5ನೇ ತಾರೀಕು ಒಂದು ವಿಧಾನಸೌಧ ಮುತ್ತಿಗೆ ಅಂತೇಳಿ ಸುಮಾರು ಒಂದು 10,000 ದ್ವಿಚಕ್ರ ವಾಹನಗಳನ್ನು ಎಲ್ಲ ರೈತಕ್ಕೆ ಸಂಬಂಧಪಟ್ಟ ರೈತರ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಹೋರಾಟ ಸಂಘಟನೆಗಳಿರ್ಬೋದು, ಎಲ್ಲ ಸಮುದಾಯದ ಸಂಘಟನೆಗಳಿರ್ಬೋದು, ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘ ಇರ್ಬೋದು, ನಾವೆಲ್ಲ ಕೂಡ ಮನವಿ ಮಾಡ್ತೇವೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ, ವಿಶೇಷವಾಗಿ ಯುವಕರು ಆ ರೈತರ ಕುಟುಂಬದಂಥ ಮಕ್ಕಳು ಇವತ್ತೆಲ್ಲ ಕೂಡ ಬಂದರೆ ಯುವಕರು ಇದರಲ್ಲಿ ಭಾಗಿಯಾಗಿ ಇವತ್ತೇನು ರೈತರ ಫಲವತ್ತಾದ ಭೂಮಿಯನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಯಲ್ಲಿ ಉಳಿಸ್ಕೊಡ್ಬೇಕಂತೇಳಿ ನಮ್ಮೆಲ್ಲ ಸಂಘಟನೆಯ ಹೋರಾಟಗಾರರು ಎಲ್ಲ ಹಳ್ಳಿಗೂ ಹೋಗಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕಿನ ಮುಖಂಡಗಳನ್ನ ಹಾಕಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರ ಅಳಿವು ಇಳುವು ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ಮಾತ್ರವಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದೆ. ನಮ್ಮ ವಿರೋಧವಿಲ್ಲ. ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಕೈಗಾರಿಕೆ ಮಾಡಲು ಯಾವ ಕಾರಣಕ್ಕೂ ನಾವು ಅವಕಾಶ ನೀಡುವುದಿಲ್ಲ. ಸರ್ಕಾರದ ಭೂಮಿ ಬೇರೆ ಕಡೆ ಇದ್ದರೆ ಅಲ್ಲಿ ಕೈಗಾರಿಕೆ ಮಾಡಲಿ, ನಾವು ಸ್ವಾಗತಿಸುತ್ತೇವೆ. ಅದು ಹೊರತುಪಡಿಸಿ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ದುಸ್ಸಾಹಸವನ್ನು ಮಾಡಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಎಫ್. ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.